ಎಲ್ಲರಿಗೂ ನಮಸ್ತೆ. ನಾನು ಶ್ರೀಲಕ್ಷ್ಮಿ ಅಂತ ಅಂದ್ಬಿಟ್ಟು ವೇದಾಂತ ಭಾರತೀಯ ಕೆಂಗೇರಿ ಅಯೋಧ್ಯದ ಒಂದು ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಂಡದಲ್ಲಿರೋರು ಎಲ್ಲರೂ ನಮ್ಮ ಏರಿಯಾದಿಂದ ಈ ವೇದಾಂತ ಭಾರತೀಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ವೇದಾಂತ ಭಾರತಿ ಅನ್ನೋದು ಒಂದು ಸಂಸ್ಥೆ, ಅದು KR ನಗರ ಅಂದರೆ ಮೈಸೂರು ಜಿಲ್ಲೆ ಎಡುತರೆಯಲ್ಲಿದೆ. ಇದು ವೇದಾಂತಗಳ ಅಧ್ಯಯನ ಸಂಸ್ಥೆಯಾಗಿದೆ. ಹಾಗೆ ಶಂಕರಾಚಾರ್ಯರ ತತ್ವಗಳನ್ನು ಇಡೀ ಸಮಾಜಕ್ಕೆ ತಲುಪಿಸುವಂಥ ಕೆಲಸವನ್ನು ಸುಮಾರು ಒಂದು 20 ವರ್ಷಗಳಿಗಿಂತಲೂ ಹೆಚ್ಚದಾಗಿ ಮಾಡ್ಕೊಳ್ತಾ ಬಂದಿದೆ. ಇದರ ಒಂದು ಮಾರ್ಗದರ್ಶನವನ್ನು ಶ್ರೀ ಶ್ರೀ ಶಂಕರ ಭಾರತಿ ಸ್ವಾಮಿಗಳು ಎಡುತರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಮಠಾಧೀಶ್ವರಾದಂತಹ ಇವರು ಮಾಡ್ತಾ ಇದ್ದಾರೆ. ಹಾಗೆ ಈಗ ನಡೀತಾ ಇರೋದು ಒಂದು ವಿವೇಕ ದೀಪ್ತಿ ಎನ್ನೋ ಒಂದು ಕಾರ್ಯಕ್ರಮ ಇಡೀ ಬೆಂಗಳೂರಿನಾದ್ಯಂತ ನಡೀತಾ ಇದೆ. ಶಂಕರಾಚಾರ್ಯ ವಿರಚಿತ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಇಡೀ ಸಮಾಜಕ್ಕೆ ತಲುಪಿಸೋವಂಥ ಒಂದು ಕಾರ್ಯ ಆಗ್ತಾ ಇದೆ. ಅನೇಕ ಯುವ ಜನರಿಗೆ ಈ ತತ್ವವನ್ನು ತಿಳಿಸೋವಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದೇ ರೀತಿ ಇದರ ಒಂದು ಕಾರ್ಯಕ್ರಮದ ಮಹಾ ಸಮರ್ಪಣಾ ಕಾರ್ಯಕ್ರಮ ಜನವರಿ 31ನೇ ತಾರೀಕು ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗ್ತಾ ಇದ್ದಾರೆ. ಶಾಲೆಯ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆ ಇಡೀ ಸಮಾಜದವರು. ಇದರಲ್ಲಿ ಯಾವುದೇ ಒಂದು ಭೇದ ಭಾವ ಅನ್ನೋದಿಲ್ಲ, ಎಲ್ಲರೂ ಬಂದು ಸ್ತೋತ್ರ ಸಮರ್ಪಣೆ ಮಾಡಬಹುದು. ಹಾಗೆ ಇದರ ಒಂದು ಕಾರ್ಯಕ್ರಮವನ್ನು ಜಗದ್ಗುರು ಸನ್ನಿಧಾನಂಗಳು ಶೃಂಗೇರಿಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇದರ ಜೊತೆಗೆ ದಕ್ಷಿಣಾಸ್ಯ ದರ್ಶಿನಿ ಈ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ತತ್ವವನ್ನು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಇದರ ಒಂದು ಎಕ್ಸಿಬಿಷನ್ ಪ್ರದರ್ಶನಿಯನ್ನು ಮಾಡ್ತಾ ಇದ್ದಾರೆ. ಅದು ಜನವರಿ 29 ಗುರುವಾರದಿಂದ ಫೆಬ್ರವರಿ 1ನೇ ತಾರೀಕು ತನಕ ಇರುತ್ತೆ. ಇದರ ಎಲ್ಲರೂ ಬಂದು ಭಾಗವಹಿಸಬಹುದು. ಎಲ್ಲ ಅಯೋಧ್ಯದಿಂದ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಾಂದರೆ ತಮ್ಮ ತಮ್ಮ ಸ್ವಂತ ವಾಹನದಲ್ಲೂ ಕೂಡ ಬರಬಹುದು. ಜನವರಿ 31ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಅರಮನೆ ಮೈದಾನದ ಕೃಷ್ಣ ವಿಹಾರಲ್ಲಿ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರು, ಯುವ ಜನರು, ನಿಮ್ಮ ಮಕ್ಕಳು, ಎಲ್ಲ ಮಕ್ಕಳಿಗೂ ವಿಷಯವನ್ನು ತಿಳಿಸಿ ನೀವೆಲ್ಲರೂ ಬರಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.